ಇನ್ಸ್ಟೆಂಟಾಗಿ ಏನಾದರೂ ಸ್ವೀಟ್ ತಿನ್ನಬೇಕು, ಆದರೆ ಅದು ಹೆಲ್ದಿಯಾಗೂ ಇರಬೇಕು, ಹಾಗೆಯೇ ಈಸಿಯಾಗೂ ಇರಬೇಕು ಅಂತ ಅಂದ್ಕೊಂಡ್ರೆ ನೀವು ಈ ಇನ್ಸ್ಟೆಂಟ್ ರಾಗಿ ಲಡ್ಡು ರೆಸಿಪಿನ ಟ್ರೈ ಮಾಡ್ಬೋದು. ಎಲ್ಲರ ಮನೆಯಲ್ಲಿ ರಾಗಿ ಹಿಟ್ಟು ಇದ್ದೇ ಇರುತ್ತೆ. ಸೊ ಬನ್ನಿ ಹಾಗಿದ್ರೆ ಆರೋಗ್ಯದಾಯಕವಾಗಿರುವಂಥ ಈ ರಾಗಿ ಲಡ್ಡುನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಈ ಲಡ್ಡು ಮಾಡೋದಕ್ಕೆ ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡು 1 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆಯೇ 1 ಚಮಚದಷ್ಟು ತುಪ್ಪನ ಹಾಕ್ಕೊಂಡು ರಾಗಿ ಹಿಟ್ಟನ್ನು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಉರಿ ಮಾತ್ರ ಸಿಮ್ಮಲ್ಲೇ ಇಟ್ಕೋಬೇಕು, ಮೀಡಿಯಮಲ್ಲೂ ಇಟ್ಕೋಬಾರ್ದು. ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಯೋದ್ರಿಂದ ರಾಗಿ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಹಾಗೆಯೇ ಲಡ್ಡುನ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹಿಟ್ಟು ಸೀದೋಗುತ್ತೆ, ಹಾಗೆ ಚೆನ್ನಾಗಿ ನಮಗೆ ಹಸಿ ವಾಸನೆ ಹೋಗೋದಿಲ್ಲ. ನೋಡಿ, ಚೆನ್ನಾಗಿ ಒಂದು ಅರ್ಧ ಭಾಗದಷ್ಟು ಹುರಿದಿದೆ. ಇವಾಗ ಇದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಒಣಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕೋದ್ರಿಂದ ಲಡ್ಡು ಟೇಸ್ಟ್ ಇನ್ನಷ್ಟು ಹೆಚ್ಚಾಗುತ್ತೆ. ಕೊಬ್ಬರಿ ತುರಿನಂದು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ನೀವು. ಕೊಬ್ಬರಿ ತುರಿ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ರಾಗಿ ಹಿಟ್ಟಿನ ಕಲರ್ ಎಲ್ಲ ಚೇಂಜ್ ಆಗಿ ಅದ್ರ ಟೆಕ್ಸ್ಚರು ಸಹ ಚೇಂಜ್ ಆಗುತ್ತೆ, ನಮಗೆ ಪುಡಿ ಪುಡಿ ಉದುರುದ್ರಾಗುತ್ತೆ. ಇವಾಗ ಈ ಹಂತದವರೆಗೂ ಚೆನ್ನಾಗಿ ಹುರಿತು ಇದನ್ನು ನಾವು ಒಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ. ಇದಕ್ಕೇ ಇವಾಗ ನಾನು ಒಂದು 3-4 ಏಲಕ್ಕಿನ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಜೊತೆಗೆ ನೀವು ಬೇಕಿದ್ರೆ ಜಾಕಾಯಿ ಇದ್ದರೆ ಜಾಕಾಯನ್ನು ಸಹ ತುರಿದು ಹಾಕ್ಕೊಬೋದು, ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇವಾಗ ಅದೇ ಬಾಣಲಿನಲ್ಲಿ ನಾನು 1 ಚಮಚದಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿ ಹಾಗೆಯೇ ಪಿಸ್ತಾ ಹುರ್ಕೋತಾ ಇದ್ದೀನಿ. ಬಾದಾಮ್ ಇದ್ದರೆ ಅದನ್ನು ಸಹ ಸೇರಿಸ್ಕೊಬೋದು. ಇದೆರಡು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು ಸ್ವಲ್ಪ ಕಪ್ಪು ದ್ರಾಕ್ಷಿನ ಹಾಕೋತಾ ಇದ್ದೀನಿ. ದ್ರಾಕ್ಷಿ ಬೇಡ ಅಂದರೆ ನೀವು ದ್ರಾಕ್ಷಿನ ಸ್ಕಿಪ್ ಮಾಡ್ಬೋದು. ದ್ರಾಕ್ಷಿ ಎಲ್ಲ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಹುರಿದು ಆ ನಂತರ ನಾವು ಹುರಿದು ಇಟ್ಟಿದ್ದಂತಹ ರಾಗಿ ಹಿಟ್ಟಿಗೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಸಮೇತ ಅದಕ್ಕೆ ರಾಗಿ ಮಿಕ್ಸ್ಚರ್ಗೆ ಹಾಕಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಬೇಕಾಗಿರುವಂಥ ಬೆಲ್ಲದ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ನಾವು ಡೈರೆಕ್ಟಾಗಿ ಬೆಲ್ಲದ ಪುಡಿ ಹಾಕಿದ್ರೆ ನಮಗೆ ರಾಗಿ ಲಡ್ಡು ಕಟ್ಟೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಫಸ್ಟ್ ಇದನ್ನು ಬೆಲ್ಲನ ಕರಗಿಸ್ಕೊಂಡು ಸಿರಪ್ ಮಾಡ್ಕೋತಾ ಇದ್ದೀನಿ. ಬೆಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ, ನಾನು ಎಷ್ಟು ರಾಗಿ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 2-3 ಚಮಚದಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ ಅಷ್ಟೇ. ಪಾಕ ಏನು ತೊಗೋತಾ ಇಲ್ಲ ಫ್ರೆಂಡ್ಸ್, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ನಮಗೆ. ನೋಡಿ, ಈ ಥರ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದನ್ನು ಹುರಿದಿಟ್ಟಿದ್ದಂತಹ ರಾಗಿ ಹಿಟ್ಟಿಗೆ ಶೋಧಿಸ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೂ ಸಹ ಅದು ಸಪ್ರೇಟ್ ಆಗುತ್ತೆ. ಬೆಲ್ಲದ ಸಿರಪ್ನ ಹಾಕಿದ್ಮೇಲೆ ಇಮಿಡಿಯೇಟಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಲಡ್ಡು ಕಟ್ಬಿಡ್ಬೇಕು. ಬಿಸಿ ಇದ್ದಾಗಲೇ ಈ ರಾಗಿ ಲಡ್ಡುನ ಕಟ್ಕೋಬೇಕು. ಯಾಕಂದರೆ ರಾಗಿ ಹಿಟ್ಟಲ್ಲಿ ಯಾವುದೇ ನಮಗೆ ಅಂಟಿನಂಶ ಇರೋದಿಲ್ಲ. ಹಾಗಾಗಿ ಅದರಲ್ಲಿ ತಣ್ಣಗಾದ್ಮೇಲೆ ನಮಗೆ ರಾಗಿ ಪುಡಿ ಪುಡಿ ಥರ ಆಗಿಬಿಡುತ್ತೆ. ನಾವು ಹುರಿದಿಟ್ಟಿದ್ರೂ ಸಹ ಅದು ತುಂಬ ಡ್ರೈ ಆಗಿಬಿಡುತ್ತೆ ಮಿಕ್ಸ್ಚರ್. ಹಾಗಾಗಿ ಆದಷ್ಟು ಬಿಸಿನಲ್ಲೇ ನಾವು ಉಂಡೆ ಕಟ್ಕೊಂಡ್ರೆ ರಾಗಿ ಲಡ್ಡು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿನಲ್ಲೇ ಉಂಡೆ ಕಟ್ಕೋತಾ ಇದ್ದೀನಿ. ಒಂದು ವೇಳೆ ನಿಮ್ಗೇನಾದರೂ ತುಂಬ ಡ್ರೈ ಅನಿಸಿದ್ರೆ ಸ್ವಲ್ಪ ಬಿಸಿನೀರನ್ನು ಚುಮ್ಕಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕಬೇಡಿ. ಬಿಸಿನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಉಂಡೆ ಕಟ್ಕೊಬೋದು. ನಾನಿಲ್ಲಿ ಬಿಸಿನಲ್ಲೇ ಕಟ್ತಾ ಇರೋದ್ರಿಂದ ನಾನು ಬಿಸಿನೀರನ್ನೇನು ಹಾಕ್ಕೊಂಡಿಲ್ಲ. ಬಿಸಿನಲ್ಲೇ ಚೆನ್ನಾಗಿ ಒತ್ತಿ ಉಂಡೆ ಕಟ್ಕೊಂಡ್ರೆ ರಾಗಿ ಲಡ್ಡು ರೆಡಿ ಆಗುತ್ತೆ. ಒಂದ್ಸಲಿ ಮಾಡಿಟ್ಕೊಂಡ್ರೆ ಒಂದು ವಾರದವರೆಗೂ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಹೆಲ್ದಿಯಾಗಿರೋವಂಥ ರಾಗಿ ಲಡ್ಡು ರೆಡಿ ಆಗುತ್ತೆ. ಸೊ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ರಾಗಿ ಲಡ್ಡು ರೆಡಿಯಾಗಿದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಲೇಬೇಕು. ನೀವು ಟ್ರೈ ಮಾಡಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೀಲೇಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೆಲ್ದಿಯಾದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.